ಹಾಯ್ ಎಲ್ರಿಗೂ ನಮಸ್ತೆ. ನನ್ನ ಹಳೆಯ ವಿಡಿಯೋದಲ್ಲಿ ನಾನು ಇನ್ಸೋಮ್ನಿಯಾದ ಬಗ್ಗೆ ಮಾತಾಡಿದ್ದೆ. ಈ ವಿಡಿಯೋದಲ್ಲಿ ಹೈಪರ್ಸೋಮ್ನಿಯಾದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ನಿಮಗೆ ನನ್ನ ನಿದ್ದೆಗೆ ಸಂಬಂಧಪಟ್ಟ ಹಳೆಯ ವಿಡಿಯೋಗಳನ್ನು ನೋಡಬೇಕು ಅಂತಾದರೆ ಅವುಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀನಿ, ನೀವು ರೆಫರ್ ಮಾಡ್ಬೋದು. ಈ ವಿಡಿಯೋದಲ್ಲಿ ನಾವು ಹೈಪರ್ಸೋಮ್ನಿಯಾ ಅಥವಾ ಅತಿನಿದ್ರೆಯ ಬಗ್ಗೆ ತಿಳ್ಕೊಳ್ಳೋಣ. ಹೆಚ್ಚಾಗಿ ಜನರು ನಿದ್ದೆಗೆ ಸಂಬಂಧಪಟ್ಟ ಕಾಯಿಲೆ ಅಂತಾಕ್ಷಣ ನಿದ್ರಾಹೀನತೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಆದರೆ ನಿದ್ದೆಗೆ ಸಂಬಂಧಪಟ್ಟ ಕಾಯಿಲೆಯಲ್ಲಿ ನಿದ್ರಾಹೀನತೆ ಮಾತ್ರವಲ್ಲದೆ ಅತಿನಿದ್ರೆಯೂ ಕೂಡ ಕಾಣಿಸಿಕೊಳ್ಳಬಹುದು. ಹಾಗಾದರೆ ಈ ಹೈಪರ್ಸೋಮ್ನಿಯಾ ಅಥವಾ ಅತಿನಿದ್ರೆ ಅಂದರೆ ಏನು? ಇದನ್ನು ತಿಳ್ಕೊಬೇಕಂತಂದರೆ ನಾವು ಸ್ಲೀಪಿಂಗ್ ಪ್ಯಾಟರ್ನ್ ಅನ್ನು ತಿಳ್ಕೋಬೇಕು. ನಾನು ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಎರಡು ರೀತಿಯ ಸ್ಲೀಪಿಂಗ್ ಪ್ಯಾಟರ್ನ್ ಇರುತ್ತೆ, ಶಾರ್ಟ್ ಸ್ಲೀಪರ್ಸ್ ಹಾಗೂ ಲಾಂಗ್ ಸ್ಲೀಪರ್ಸ್. ಲಾಂಗ್ ಸ್ಲೀಪರ್ಸ್ ಅಂತಂದರೆ ಪ್ರತಿ ರಾತ್ರಿ 9 ಗಂಟೆಗಿಂತಲೂ ಜಾಸ್ತಿ ಟೈಮ್ ನಿದ್ದೆ ಮಾಡ್ತಾರೆ. ಆದರೆ ಅದರಿಂದಾಗಿ ಅವರ ದೈನಂದಿನ ಚಟುವಟಿಕೆಗೆ ಯಾವುದೇ ಹಾನಿಯಾಗೋದಿಲ್ಲ, ಅದು ಅವರಿಗೆ ನಾರ್ಮಲ್. ಇಂತಹ ಲಾಂಗ್ ಸ್ಲೀಪರ್ಸನ್ನು ಬಿಟ್ಟು ಇನ್ನು ಕೆಲವರಿಗೆ ರಾತ್ರಿ ಚೆನ್ನಾಗಿ ನಿದ್ದೆ ಆದರೂ ಕೂಡ ಡೇ ಟೈಮಲ್ಲೂ ಕೂಡ ನಿದ್ದೆ ಬರುತ್ತೆ, ತೂಕಡಿಕೆ ಬರುತ್ತೆ, ಹಾಗೂ ಇದರಿಂದಾಗಿ ಅವರ ದೈನಂದಿನ ಚಟುವಟಿಕೆಗೆ ಹಾನಿಯಾಗತ್ತೆ. ಆಗ ಅದನ್ನು ಹೈಪರ್ಸೋಮ್ನಿಯಾ ಅಂತ ಕನ್ಸಿಡರ್ ಮಾಡಬಹುದು. ಹಾಗಾದರೆ ಎಲ್ಲ ಟೈಮಲ್ಲೂ ಡೇ ಸ್ಲೀಪರ್ಸನ್ನು ನಾವು ಹೈಪರ್ಸೋಮ್ನಿಯಾದಿಂದ ಬಳಲ್ತಿದ್ದಾರೆ ಅಂತ ಹೇಳ್ಬೋದಾ? ಖಂಡಿತ ಇಲ್ಲ. ಯಾಕಂತಂದರೆ ಕೆಲವೊಂದು ಸಂದರ್ಭದಲ್ಲಿ ರಾತ್ರಿ ಚೆನ್ನಾಗಿ ನಿದ್ದೆ ಆಗದೇ ಇದ್ದಾಗ ಅಥವಾ ಇನ್ಯಾವುದೇ ಕಾರಣಗಳಿಂದಾಗಿ ಡೇ ಟೈಮಲ್ಲಿ ನಿದ್ದೆ ಬರಬಹುದು. ಆಗ ಅದನ್ನು ಹೈಪರ್ಸೋಮ್ನಿಯಾ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹೈಪರ್ಸೋಮ್ನಿಯಾ ಅಂತ ಕನ್ಸಿಡರ್ ಮಾಡಬೇಕು ಅಂತಾದರೆ ರಾತ್ರಿ ಚೆನ್ನಾಗಿ ನಿದ್ದೆ ಆಗಿದ್ರೂ ಕೂಡ ಡೇ ಟೈಮಲ್ಲಿ ತೂಕಡಿಕೆ ಅಥವಾ ನಿದ್ದೆ ಮಾಡ್ತಾ ಇದ್ದರೆ ಹಾಗೂ ಈ ಸಿಂಪ್ಟಮ್ಗಳು 1 ತಿಂಗಳುಗಳ ಕಾಲ ಪರ್ಸಿಸ್ಟೆಂಟ್ ಆಗಿದ್ದರೆ ಅದನ್ನು ಹೈಪರ್ಸೋಮ್ನಿಯಾ ಅಂತ ಕನ್ಸಿಡರ್ ಮಾಡಬಹುದು. ಹಾಗಾದರೆ ಈ ಹೈಪರ್ಸೋಮ್ನಿಯಾಕ್ಕೆ ಕಾರಣಗಳೇನು? ಸ್ಲೀಪ್ ಆಪ್ನಿಯಾದಿಂದ ಹೈಪರ್ಸೋಮ್ನಿಯಾ ಉಂಟಾಗತ್ತೆ ಅಂತ ಹೇಳ್ತಾರೆ. ಇದರ ಜೊತೆಗೆ ಆಲ್ಕೋಹಾಲ್ ಅಥವಾ ಡ್ರಗ್ ಅಬ್ಯೂಸ್ನಿಂದಾಗಿ ಹಾಗೂ ಕೆಲವೊಂದು ಮೆಡಿಕೇಶನ್ ಅಂದರೆ ಟ್ಯಾಬ್ಲೆಟ್ಗಳ ಪರಿಣಾಮದಿಂದಾಗಿಯೂ ಕೂಡ ಅತಿನಿದ್ರೆ ಉಂಟಾಗಬಹುದು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ಗಳಿಂದ ಕೂಡ ಅತಿನಿದ್ರೆ ಆಗತ್ತೆ. ಉದಾಹರಣೆಗೆ ಡಿಪ್ರೆಷನ್ನಿಂದ ಕೂಡ ಅತಿನಿದ್ರೆ ಉಂಟಾಗಬಹುದು. ಹಾಗೆ ಇನ್ನು ಕೆಲವೊಂದು ಸಂದರ್ಭದಲ್ಲಿ ಗೊತ್ತಿಲ್ಲದ ಕಾರಣದಿಂದಾಗಿಯೂ ಕೂಡ ಅತಿನಿದ್ರೆ ಉಂಟಾಗಬಹುದು. ಹಾಗಾದರೆ ಇದನ್ನು ಹೇಗೆ ಮ್ಯಾನೇಜ್ ಮಾಡುವುದು? ಆಯುರ್ವೇದದ ಪ್ರಕಾರ ಬಾಡಿಯಲ್ಲಿ ಯಾವಾಗ ಕಫ ಜಾಸ್ತಿ ಆಗತ್ತೋ ಆಗ ನಿದ್ದೆಯೂ ಕೂಡ ಜಾಸ್ತಿ ಆಗತ್ತೆ. ಹಾಗೆಯೇ ಓವರ್ ವೇಟ್ ಇದ್ದಾಗ ಅಥವಾ ಒಬೇಸ್ ಇದ್ದವರಲ್ಲಿ ಇಂತಹ ಸಮಸ್ಯೆಗಳು ಜಾಸ್ತಿಯಾಗಿ ಕಂಡುಬರುತ್ತೆ. ಹಾಗಾಗಿ ಇದನ್ನು ಮ್ಯಾನೇಜ್ ಮಾಡಬೇಕು ಅಂತಾದರೆ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ಸೊ ರೆಗ್ಯುಲರ್ ಎಕ್ಸಸೈಸ್, ಯೋಗ ಹಾಗೂ ಪ್ರಾಣಾಯಾಮ ಮಾಡೋದ್ರಿಂದ ಬಾಡಿ ವೆಯ್ಟ್ ಕಂಟ್ರೋಲಲ್ಲಿರುತ್ತೆ, ಹಾಗೆ ಬಾಡಿ ಆಕ್ಟಿವ್ ಆಗಿರುತ್ತೆ, ಹಾಗೆ ನಿದ್ದೆಯ ಸಮಸ್ಯೆಯೂ ಕೂಡ ಕಡಿಮೆ ಆಗುತ್ತೆ. ಇದರ ಜೊತೆಗೆ ಯಾವ ಕಾರಣದಿಂದಾಗಿ ಅತಿನಿದ್ರೆ ಉಂಟಾಗಿದೆಯೋ ಆ ಕಾರಣವನ್ನು ಟ್ರೀಟ್ ಮಾಡಬೇಕು. ಉದಾಹರಣೆಗೆ ಆಲ್ಕೋಹಾಲ್ ಅಥವಾ ಡ್ರಗ್ ಅಬ್ಯೂಸ್ನಿಂದ ಆಗಿದ್ದಿದ್ರೆ ಅದನ್ನು ಕಂಟ್ರೋಲ್ ಮಾಡಬೇಕು ಅಥವಾ ಸ್ಟಾಪ್ ಮಾಡಬೇಕು. ಹಾಗೆ ಮೆಡಿಕೇಷನ್ನಿಂದ ಆಗಿದ್ದಿದ್ರೆ ಆ ಮೆಡಿಕೇಷನನ್ನು ಸ್ಟಾಪ್ ಮಾಡೋ ಹಾಗಿದ್ರೆ ಅವುಗಳನ್ನು ಸ್ಟಾಪ್ ಮಾಡಬಹುದು. ಇದರ ಜೊತೆಗೆ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡೋದ್ರಿಂದ ಅತಿನಿದ್ರೆಯನ್ನು ಕಂಟ್ರೋಲ್ ಮಾಡ್ಬೋದು. ಉದಾಹರಣೆಗೆ ಸ್ವೀಟ್ ಕಡಿಮೆ ಮಾಡೋದ್ರಿಂದ ಅಥವಾ ಸ್ವೀಟ್ ಐಟಮ್ಗಳನ್ನು ಸ್ಟಾಪ್ ಮಾಡೋದ್ರಿಂದ, ಹಾಗೆಯೇ ಹೆಚ್ಚಾಗಿ ಫ್ಯಾಟ್ ಇರುವಂತಹ ಆಹಾರ ಪದಾರ್ಥಗಳನ್ನು ಕಡಿಮೆ ಸೇವನೆ ಮಾಡೋದ್ರಿಂದ ಈ ಅತಿನಿದ್ರೆಯ ಸಮಸ್ಯೆಯನ್ನು ಕಂಟ್ರೋಲ್ ಮಾಡಬಹುದು. ಥ್ಯಾಂಕ್ ಯು.